ನಾಚಿಕೆಯಲ್ಲಿ ಏನಿಲ್ಲ, ಅಲ್ಲಿಂದ ಸೀದಾ ಓಡಿಯೇ ಬಂದ. ಆಯ್ತು ದನಿ, ಈಗ ಫಂಕ್ಷನ್ ಆಚೆ ಈಚೆ ಆಯ್ತು, ಬೇಸರ ಮಾಡ್ಬೇಡಿ ದನಿ. ಮುಂದೆ ಯಾವ್ದಾದ್ರು ಫಂಕ್ಷನ್ ಇದ್ರೆ ಹೇಳಿ ದನಿ, ನಾವು ಸಕ್ಸಸ್ ಮಾಡಿ ಕೊಡ್ತೇವೆ ದನಿ. ಆಯ್ತು, ನೀವು ಇಷ್ಟೊಂದು ಭರವಸೆ ಕೊಡೋದಾದ್ರೆ ನನ್ಗೆ ನೆಕ್ಸ್ಟ್ ಮಂತ್ ಮೋಸ್ಟ್ಲಿ ನಂದೊಂದು ಮದುವೆ ಇದೆ, ಆ ಫಂಕ್ಷನ್ ನಿಮ್ಗೇನೆ ಕೊಡ್ತೇನೆ. ದನಿ, ನಿಮ್ಗೆ ಇನ್ನೂ ಮದುವೆ ಆಗ್ಲಿಲ್ವಾ? ಇಷ್ಟು ಲೇಟ್ ಆಗ್ಲಿಕ್ಕೂ ಕಾರಣ ಉಂಟು. ನನ್ನೊಂದು ದೊಡ್ಡ ಲವ್ ಸ್ಟೋರಿ ಇತ್ತು. ನಾನು ಅವಳು ಜೋಡಿ ಅಕ್ಕಿಯಾಗಿ ಆಕಾಶದಲ್ಲಿ ಹಾರಿ 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 ಇನ್ನೊಂದು ಕಡೆ ಸೆಟ್ಲ್ ಆಗ್ಬೇಕು ಅಂತ ನೆಲ ಕಿಳಿದಾಗ ನಮ್ಮ ಮದುವೆಯ ಮುಂಚೆ ನಮ್ಗೆ 2 ಪ್ರಾಬ್ಲಮ್ ಎದುರಾಯ್ತು. ಒಂದು ದೊಡ್ಡ ಪ್ರಾಬ್ಲಮ್, ಒಂದು ಸಣ್ಣ ಪ್ರಾಬ್ಲಮ್. ದನಿ, ದೊಡ್ಡ ಪ್ರಾಬ್ಲಮ್ ಎಂತದು? ಆ ಮದುವೆಗೆ ಅವಳ ಗಂಡ ಒಪ್ಪಿಲ್ಲ. ಮತ್ತೆ ಸಣ್ಣ ಪ್ರಾಬ್ಲಮ್, ಅವಳ ಸಣ್ಣ ಮಗು ಕೂಡ ಒಪ್ಪಿಲ್ಲ. ನೋಡ ಆಯ್ತು ದನಿ, ಬೇಸರ ಮಾಡಬೇಡಿ. ನೋಡು, ದನಿಯ ಮದುವೆ ಸಕ್ಸಸ್ ಆಗ್ಬೇಕು. ಈವರೆ ಯಾರು ಮಾಡಿರ್ಲಿಕ್ಕಿಲ್ಲ, ಇನ್ನು ಮಾಡ್ಲಿಕ್ಕೆ ಬಾರ್ದು ಅಂತ ಒಂದು ಐಡಿಯಾ ಬೇಕು. ಕೊಡಿ ಐಡಿಯಾ ಕೊಡಿ, ಒಂದು ಐಡಿಯಾ ಒಳ್ಳೆ ನಾನು ಹೇಳ್ತೇನೆ. ನಾನು ಹೇಳ್ತೇನೆ, ಊಟದ ಆರ್ಡರ್ ತಗೊಳ್ಳುವಾಗ ಎಂತದೇ ಹೇಳ್ತೇನೆ. ಎಂತ ಚೈನಾ ಐಟಮ್ಗಳನ್ನು ತಂದಿಟ್ಟಿದ್ದು ಮಾರಿಲ್ಲಿ. ಕರೆಕ್ಟ್ ಹೇಳು. ನಾನು ಹೇಳ್ತೇನೆ. ಕೆಲವರಿಗೆ ಚಿಕನ್ ಚಿಲ್ಲಿ, ಮಟನ್ ಚಿಲ್ಲಿ ಇಷ್ಟ ಆಗುದಿಲ್ಲ. ನಿಮ್ಮ ಮದುವೆಯಲ್ಲಿ ಒಂದು ಸ್ಪೆಷಲ್ ಮಾಡುವ. ಏನದು? ಎಂತ ಗೊತ್ತುಂಟಾ? ಬಂದ ಗೆಸ್ಟ್ ನವರಿಗೆ 1/4 ಕಿಲೋ ಹಸಿ ಚಿಕನ್, 1/4 ಕಿಲೋ ಹಸಿ ಮಟನ್ ಒಂದು ಡಬ್ಬಿಯಲ್ಲಿ ಹಾಕುದು, ಮತ್ತೆ ಅವರಿಗೆ ಕೊಡುದು. ಮನೆಗೆ ಕೊಂಡಿಗೆ ಇದರಲ್ಲಿ ಏನ್ ಮಾಡ್ಲಿಕ್ಕೆ ಉಂಟದು ಮಾಡಿ ಹೇಳುದು. ಕರೆಕ್ಟ್ ಐಡಿಯಾ. ಬರೀ ಅದರೊಟ್ಟಿಗೆ ಇನ್ನೂ ಕೆಲವು ಐಟಮ್ ಬೇಕು. ಹೇಗೂ ಅವು ಒಂದು ಪ್ಯಾಕೆಟ್ ಅಲ್ಲಿ ಹಸಿ ಚಿಕನ್ ಮಟನ್ ಎಲ್ಲ ಕೊಡ್ತಾನಲ್ಲ, ಸ್ವಲ್ಪ ಸೊಪ್ಪು, ಒಂದು ಸರಳಿದ ರಾಡ್, 2 ಸರಳಿ ರಾಡ್, ಸ್ವಲ್ಪ ಮಸಿ ಇದನ್ನೆಲ್ಲ ಅವರ ಕೈ ಕೊಟ್ಟು ಬಿಡುವ. ಇದು ಮದುವೆಗೆ ಬಂದ ಜನರು ಕಾಡಿಗೆ ಹೋಗಿ ಬಟ್ಟೆ ಎಲ್ಲ ಕಳಿಸಿ ಆ ಸೊಪ್ಪನ್ನೆಲ್ಲ ಕಟ್ಟಿ ಕೆಳಗೆ ಮಸಿಗೆ ಬೆಂಕಿ ಹಾಕಿ ಆ ಹಸಿ ಚಿಕನ್ ಮಟನ್ ಅನ್ನು ಸರಳಲ್ಲಿ ಸುರಿದು ಹಿಂಗೆ ಮೇಲೆ ಇಟ್ಟು ಬೆಂಕಿ ಹಾಕಿ ಸುತ್ತ ಕುಣಿಲಿಗೆ. ಏನು ನನ್ನ ಮದುವೆಗೆ ಮನುಷ್ಯರು ಬರೋದಲ್ಲ, ಕಾಡು ಮನುಷ್ಯರು ಬರೋದ? ಏನು ಅನ್ಕೊಂಡಿದ್ದಾರೆ ನೀವೆಲ್ಲ? ಇಲ್ಬಾರ, ನಿನಗಿಲ್ಲಿ ಕುಕ್ಕು ಕೆಲಸ ಬೇಡ. ನೀನು ಕುಣಿಯುವುದು ನೋಡಿದರೆ ನನ್ನ ಲೇಡೀಸ್ ಬಾರಿಗೆ ನೀನು ಪಕ್ಕಾ ಜನ. ನಿನ್ನ ಮೀಸೆ ಬೋಳ್ಸಿ ನಮ್ಮ ಲೇಡೀಸ್ ಒಂದು ವೇಷ ಹಾಕಿ ಅಲ್ಲಿ ಕುಣಿಸ್ಬೋದು ನೀನು. ಹೇಗಾದ್ರೆ ಆಗುತ್ತೆ ಇಲ್ಲ ನೋಡುವ. ಇಲ್ಲಿಂದ ಡೈರೆಕ್ಟ್ ಪ್ರಮೋಷನ್ ಕೊಡ್ತೇನೆ ನೋಡಿ, ಜಸ್ಟ್ ಒಂದು ತೋರಿಸಿ. ಲೇಡೀಸ್ ಬಾರ್. ನೋಡಿ, ಅವ್ರು ಆ ತರ ಹೊಡಿತಾ ಇದ್ದಾರೆ. ಒಂದು ವೇಳೆ ಹೊಡೆದು ನಂಗೆ ಹೆಚ್ಚು ಕಮ್ಮಿ ಆದ್ರೆ ನಾನು ಸತ್ರೆ ನೀವೇನ್ ಮಾಡ್ತೀರಾ? ಹೇಳ, ಒಂದು ನಿಂದು ವರ್ಕರ್ಗೆ ಹೊಡಿಯುವಾಗ ಯಾವತ್ತು ನೀನು ಅಡ್ಡ ಬರಬೇಕು. ಒಂದ್ ವೇಳೆ ಸತ್ರೆ ಏನ್ ಮಾಡ್ತೀಯಾ? ಸುಡುದು ಮತ್ತೆ ಅಂತ ಕಾಯ್ಲಿಕ್ಕೆ ಆಗ್ತದ? ಎಂತಾರೆ ಅವನ ಕೆಲ್ಸಕ್ಕೆ ಸುಮ್ಮನೆ ಎಂತಗೆ ಬರ್ತಿಗಿರದ? ಅವನಿಗೆ ಒಂದು ಆರೋಗ್ಯ ಯಾವಾಗೂ ಸರಿಯೇ ಇರುದಿಲ್ಲ ಅವನಿಗೆ. ಸುಮ್ಮನೆ ಎಲ್ಲಾದ್ರು ನೋಡಿದನಿ ಅವ್ರು ಹೇಗೆ ಮಾತಾಡ್ತಾರೆ ನೋಡಿ. ನಾವು ಬೆಳಿಗಿಂದ ಸಂಜೆ ತನಕ ಆ ಗ್ಯಾಸಿನ ಬಿಸಿಯಲ್ಲಿ ಎದುರು ನಿಂತರೆ ನಮ್ಗೆ ಕಾಯಿಲೆ ಬರುದಿಲ್ಲವಾ? ನೋಡ ಇಂಥ ಕೆಲಸಗಾರರು ಬೆವರು ಸುರಿಸಿ ದುಡಿಸಿದ್ರೆ ಮಾತ್ರ ನಿಮ್ಮಂತ ಓನರ್ಗಳು ಇಂಥ ಚಂದ ತಂದ ಬಟ್ಟೆ ಹಾಕಿ ಮೆರಲಿಕ್ಕೆ ಹೆಚ್ಚ ಕಾರಣ ಆಗುದು. ಒಂದು ವಿಷಯ ಗೊತ್ತಾ ನಿನಗೆ? ಅಲ್ಲ, ಯಾವತ್ತು ನೀನು ಕೆಲಸಗಾರರನ್ನು ತಮ್ಮ ಮನೆ ಮಕ್ಕಳ ತರ ನೋಡ್ತೀರಾ, ಆಗ ಮಾತ್ರ ಅವರು ನಿಮ್ಮ ಸಂಸ್ಥೆಯನ್ನು ಅವರ ಮನೆಯ ಸಂಸ್ಥೆ ತರ ನೋಡ್ತಾರೆ. ಮಜಾ ಭಾರತ. ವಾ ವಾ ವಾ, ಪ್ರಶಂಸಾ ಟೀಮ್. ಮರ್ವಿನ್ ಅಲ್ವಾ ನೀವು? ಹೌದು. ಬಟ್ ಇದು ಯಾವ್ದು ಮರ್ವಿನ್ ಅಣ್ಣ ಪೆಂಗ್ವಿನ್ ಇದು? ಸಡನ್ ಆಗಿ ಹುಡುಗನ ವೇಷದಲ್ಲಿ ನೋಡ್ಬಿಟ್ಟು ಒಂಥರ ಗಾಬರ ಆಗೋಯ್ತು ನಂಗೆ. ಬಟ್ ವಾಯ್ಸ್ ಅದೇ ತರ ಬಂತಲ್ಲ, ಕನ್ಫರ್ಮ್ ಆಯ್ತು ಮರ್ವಿನ್ನೇ ಅಂತ. ಈಗ ಸದ್ಯಕ್ಕೆ ಸರ್ ಹೆಂಗಿತ್ತು ಮರ್ವಿನ್ ಸರ್? ಏನ್ ಹಾಕಿದ್ರು ಚೆನ್ನಾಗಿ ಮಾಡ್ತೀರಲ್ರಿ ನೀವು. ಆ ಪ್ರಸನ್ನ, ಸಂದೀಪ್ ಎಲ್ಲ ಮೈಂಡ್ ಬ್ಲೋಯಿಂಗ್. ನೀವು ಯಾರೋ ಒಬ್ರು ಕಮ್ಮಿ ಹೆಚ್ಚು ಹೇಳಕ್ಕೆ ಆಗಲ್ಲ. ಸಂದೀಪ್ ನಿಮ್ದು ಎಂಟ್ರಿ ಎಕ್ಸ್ಟ್ರಾಡಿನರಿ. ಏನ್ರಿ ಅದು? ಹೆಂಗ್ರಿ ಬಂತ ಐಡಿಯಾ ಅದು? ಆ ತರ ಎಲ್ಲ ಬರ್ತಾರ ರೌಡಿ ತರ? ಲೇಡೀಸ್ ಬಾರಿ ಓನರ್ ಎಲ್ಲ ಅದೇ ತರ ಬರು ಸರ್. ಅದೇ ನಮ್ಗೆ ಗೊತ್ತಾಗಿದ್ದೆ ಇವಾಗ. ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಲೇಡೀಸ್ ಬಾರ್. ನಾವ್ಯಾಕೆ ಹೋಗೋಣ ಲೇಡೀಸ್ ಬಾರ್ಗೆ? ನಾನು ನಿರಂಜನ ಎಲ್ಲ ಹೋಗೋದೇ ಇಲ್ಲ. ಹಂಗಂದ್ರೆ ಏನು ಅಂತ ಇವಾಗ ಗೊತ್ತಾಗೂ ಹೋಗೋದೇ ಇಲ್ಲ ಕೇಳ್ಬೇಕಾದ್ರೆ. ಅಲ್ಲ, ಫಸ್ಟ್ ರೋಲ್ ಅಲ್ಲಿ ಯಾರು ಇರ್ತಾರೆ ಅಂತ ಒಂದು ಡೈಲಾಗ್ ಮಾಡಿದ್ರು.
ಅಂದ್ರೆ ಏನರ್ಥ ಅದು? ಬಿಡಬೇಡಿ ಬಿಡಬೇಡಿ. ಹಂಗಲ್ಲ ಸರ್, ಹಂಗಂದ್ರೆ ಅರ್ಥ ಅವ್ರು ಹೇಳಿದ ಅರ್ಥ. ಅಂದ್ರೆ ಅವ್ರು ಏನ್ ಹೇಳಿದ್ರು ಹಾ. ಆತರ ಹೇಳೋರು ನಂಬಾರ್ದು, ಅವರೇ ಊರಿಗೆ ಮುಂಚೆ ಟೇಬಲ್ ಹಾಕೊಂಡು ಕೂತ್ಕೊಳ್ಳೋದು ಅಂತ. ಹಂಗ ಹೇಳಿದ್ ನೀವು? ಅದೆಷ್ಟು ಧೈರ್ಯ ನಿಮ್ಗೆ? ಎನಿವೆ, ಹೊಗಳಲ್ಲೂ ಮಾತಿಲ್ಲ, ಅದ್ಭುತ ಅಂತ ಒಂದು ಮಾತು ಹೇಳಬಲ್ಲೆ ಅಲ್ಲೇ ನಾನು. ಎಕ್ಸ್ಟ್ರಾರ್ಡಿನರಿ. ಸೂಪರ್. ಎಸ್ ಶ್ರುತಿ ಮೇಡಮ್, ನಿಮ್ಗೆ ಎಷ್ಟು ಹಿಡಿಸ್ತು? ಸೂಪರ್, ಫ್ಯಾಂಟಾಸ್ಟಿಕ್ ಆಗಿತ್ತು ನಿಮ್ಮ ಆಕ್ಟ್. ಥ್ಯಾಂಕ್ ಯು ಮೇಡಮ್. ನೀವು ತಗೊಳ್ಳುವಂತ ಪ್ರತಿ ಒಂದು ವಿಚಾರನೂ ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿರುತ್ತೆ. ಆಮೇಲೆ ನಿಮ್ಮ ಡೈಲಾಗ್, ನಿಮ್ಮ ಸಂಭಾಷಣೆನೇ ನಗು ಬರೆಸೋ ತರ ಇರುತ್ತೆ. ಅದು ಒಂದು ಆಡ್ ಆನ್ ಪ್ಲಸ್ ಪಾಯಿಂಟ್ ನಿಮ್ಗೆ ಸಿಗುವಂತ ಪ್ರತಿ ಒಂದು ಆಕ್ಟ್ ಅಲ್ಲಿ. ಹೀಗೆ ಮಜಾ ಭಾರತದಲ್ಲಿ ನಗಿಸ್ತಾ ಇರಿ, ಇನ್ನೂ ಎತ್ತರಕ್ಕೆ ನೀವು ಬೆಳಿತಾ ಇರಿ. ಆಲ್ ದಿ ಬೆಸ್ಟ್. ಇವಾಗ 2 ಕನಸಲ್ಲಿ 1 ಕನಸಾಗಿರೋ ಅಂತ ವಿಜಯ್ ಅವ್ರ ಹತ್ರ ಹೋಗೋಣ ಡೈರೆಕ್ಟ್ ಆಗಿ. ಹೆಂಗ್ ಆಯ್ತು? ಭಾರಿ ಎಡ್ಡೆ ಐತಿದೆ. ತುಂಬಾ ಆಕ್ಟ್ ಶುರುವಾದಾಗ್ಲಿಂದ ಹಿಡಿದು ಅದು ಮುಗಿಯೋವರೆಗೂ ಅದ್ರಲ್ಲಿ ಒಂದು ಎನರ್ಜಿ ಇತ್ತು. ಆ ಎನರ್ಜಿನೇ ನೀವು ಬಹಳ ಚೆನ್ನಾಗಿ ಕಾಪಾಡ್ಕೊಂಬಂದ್ರೆ. ಎಸ್ಪೆಷಲಿ ಸಂದೀಪ್ ಅವರ ಎಂಟ್ರಿಯಿಂದ ಅದರ ರೇಂಜೇ ಬೇರೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಸರ್ ಹೇಳ್ತಿರೋ ಹಾಗೆ, ಸರ್ ಆಮೇಲೆ ಶ್ರುತಿ ಅಕ್ಕ ಹೇಳ್ತಿರೋ ಹಾಗೆ, ನೀವು ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿಬಿಟ್ಟಿದ್ದೀರಾ. ಯಾವುದೇ ಕಾರಣಕ್ಕೂ ನನ್ನದೊಂದು ವಿನಂತಿ, ಆ ಸ್ಟ್ಯಾಂಡರ್ಡಿಂದ ಕೆಳಗೆ ಬರೋ ಹಾಗೆ ನಿಮ್ಗೆ ಆಗದೇ ಇರಲಿ, ಇನ್ನು ಎತ್ತರದಂಥ ಪರ್ಫಾರ್ಮೆನ್ಸ್ ನೀವು ಕೊಡ್ತಾ ಇರಿ ಅಂತ ನಾನು ಹಾರೈಸ್ತೀನಿ. ಸೂಪರ್. ಕಾರುಣ್ಯ, ಈ ಒಂದು ಕಲರ್ಫುಲ್ ವೇದಿಕೆ ಮೇಲೆ ನಿಮ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಸೊ ಕಲರ್ ಸೂಪರ್ ಆಗಿತ್ತು. ನಂಗೆ ಇನ್ಫ್ಯಾಕ್ಟ್ ಎಷ್ಟೋ ಆರ್ಟಿಸ್ಟ್ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಡೈಲಾಗ್ ಹೇಳ್ಬೇಕಾದ್ರೆ ಓವರ್ಲ್ಯಾಪ್ ಆಗುತ್ತೆ. ನೀವು ಎಷ್ಟು ಡೈಲಾಗ್ ಇತ್ತು, ಒಂಚೂರು ಓವರ್ಲ್ಯಾಪ್ ಮಾಡಿದ್ರೆ ತುಂಬ ನೀಟಾಗಿ ಕ್ಯಾರಿ ಔಟ್ ಮಾಡಿದ್ರಿ. ಆಮೇಲೆ ನೀವು ಕೊಟ್ಟಿದ್ದ ಮೆಸೇಜ್ ನಂಗೆ ತುಂಬ ಇಷ್ಟ ಆಯ್ತು. ಪ್ರತಿಯೊಬ್ಬರು ಅವ್ರ ಮನೆ ಕೆಲಸದವ್ರನ್ನ ಮನೆಯವ್ರ ಥರನೇ ನೋಡ್ಕೋಬೇಕನ್ನೋ ಮೆಸೇಜ್ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್. ಕೆಲಸದವರು ಹೆಣ್ಮಕ್ಳಾದ್ರೆ ಅವ್ರನ್ನ ಮನೆಯವ್ರ ತರ ಹೇಗೆ ನೋಡ್ಕೊಳ್ಳೋದು? ಸದ್ಯಕ್ಕೆ ಪ್ರಶಂಸಾ ಅವ್ರನ್ನ ಬೀಳ್ಕೊಡೋಣ. ಇದನ್ನೆಲ್ಲ ನಾವು ಬ್ರೇಕಲ್ಲಿ ಮಾತಾಡ್ಕೋತೀವಿ, ನಿಮ್ಗೆ ಯಾಕೆ ಸುಮ್ಮನೆ ಅವೆಲ್ಲ. ಓಕೆ, ಸದ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪ್ರಶಂಸಾ. ಥ್ಯಾಂಕ್ಸ್ ಅಲ್ಲ. ಮಜಾ ಭಾರತ ಮಜಾ. ಆಕ್ಚುಲಿ ಕಾರುಣ್ಯನ್ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ವಿಜಯ್ ಅವರೇ, ನಿಮ್ಗೂ ಈ ವಿಚಾರ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಕಾರುಣ್ಯಂಗೆ ಇನ್ನೊಂದು ಹೊಸ ಹೆಸರಿದೆ, ಹಿರೇಮಣಿ. ಇದೇ ಮಣಿನ? ಅಲ್ಲ, ಹಿರೇಮಣಿ. ಹಿರೇಮಣಿ ಎಲ್ಲಾನ ಕೇಳಿದಿರಾ ಆ ಹೆಸರನ್ನ? ಇಲ್ಲ. ಈ ಹಿರೇಮಣಿ ಕಾರುಣ್ಯರಾಮ್ ಅವರು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್. ಅಯ್ಯೋ, ಎಂತ ಫೇಮಸ್ಸು ಅಂದ್ರೆ, ಏನೇ ಇರ್ಲಿ, ಮನೆ ಇರ್ಲಿ, ಶೂಟಿಂಗ್ ಅಲ್ಲಿ ಇರ್ಲಿ, ಬಿಗ್ ಬಾಸ್ ಅಲ್ಲಿ ಇರ್ಲಿ, ಸಿಕ್ಕಾಪಟ್ಟೆ ಮಿಮಿಕ್ರಿ ಮಾಡ್ತಾರೆ ಇವರು. ಸೊ ಮಿಮಿಕ್ರಿ ಲೋಕಕ್ಕೊಂದು ಹೊಸ ಸ್ಟಾರ್ ಸಿಕ್ಕಾಗಿದೆ. ಸೊ ಅದಕ್ಕೋಸ್ಕರ ಕಾರುಣ್ಯರ ಮಿಮಿಕ್ರಿ ಟ್ಯಾಲೆಂಟ್ ಅನ್ನು ನೋಡುವಂತ ಸಮಯವಾಗಿದೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ ಪ್ರಪಂಚದ 18ನೇ ಅದ್ಭುತ ಕಾರುಣ್ಯರಾಮ್. ಹಿರೇಮಣಿ ಸ್ಟೇಜ್ ಮೇಲೆ ಇರ್ಬೇಕಾದ್ರೆ ಅಕ್ಕ ಪಕ್ಕದಲ್ಲಿ ನನ್ನ ಫ್ರೆಂಡ್ಸ್ ಇರ್ಬೇಕು. ಸೊ ನೀವಿಬ್ರು ಬಂದ್ರೇನೆ ನಾನು ಆಕ್ಟ್ ಮಾಡೋದು. ಬನ್ನಿ ನಿರಂಜನ್, ನನ್ ಶೀತಲ್. ಬಟ್ ಒಂದು ಕಂಡೀಷನ್, ನಾವಿಬ್ರು ಮಾತಾಡೋದು ಬೇಡ, ಅವಳೊಬ್ಳೆ ಮಾತಾಡೋದು. ಇಲ್ಲ, ನಾನು ಇನ್ನೊಂದು ಹೊಸ ರೋಚಕತೆ ಕೊಡ್ತೀನಿ ಈ ಒಂದು ಕತೆಗೆ. ನಿಮಿಷ ನಿನಗೆ ಒಟ್ಟಿನಲ್ಲಿ ಅಕ್ಕಪಕ್ಕ ಯಾರನ್ನ ಇರ್ಬೇಕಲ್ವಾ? ಇಲ್ಲಿ ಸ್ಟೇಜ್ ಅಲ್ಲಿ ಅಕ್ಕಪಕ್ಕ ಇರೋದಕ್ಕೋಸ್ಕರನೇ ಸಂಬಳ ಕೊಟ್ಟಿಟ್ಕೊಂಡಿದೀವಿ ನಾವು. ಸೊ ಭೂತ ಏನ ಮಕ್ಕಳ, ಬನ್ನಿ. ನಾನು ಹೇಳಾಯ್ತು ಅಕ್ಕ ನನ್ನ ಫ್ರೆಂಡ್ಸ್ ಅಂತ, ಅದು ನೀವಿಬ್ರು ನೀವು ಫ್ರೆಂಡ್ಸ್, ಬನ್ನಿ. ಅದು ಮತ್ತೆ ಡ್ರೆಸ್ಸು ಎಂತ ಸೂಪರ್ ಆಗಿ ಮ್ಯಾಚ್ ಆಗ್ತಾ ಇದೆ ಅಂದ್ರೆ, ಬನ್ನಿ. ಮ್ಯಾಚಿಂಗ್ ನೋಡಿ. ನೀವೇನ್ ಮಾಡ್ಬೇಕು ಗೊತ್ತಾ, ನಾನೇನಾದ್ರೂ ಅವ್ರು ಏನು ಮಾಡಲ್ಲಮ್ಮ. ಮಧ್ಯದಲ್ಲಿ ಒಂದ್ ಬಾಯಿ ಹಾಕಿದ್ರೆ ಎಳ್ಕೊಂಡು ಹೋಗಿ ಚೆನ್ನಾಗಿ ಬಾರಿಸ್ಬೇಕು. ನಿರಂಜನ್ ಪಾಪ ಮೊದ್ಲೇ ಸೋಂಬೇರಿ, ಅವ್ನ್ ನಡ್ಕೊಂಡ್ ಬರೋ ಸ್ಟೈಲು ಮತ್ತೆ ಅವ್ನ್ ಮಾತಾಡೋದನ್ನ ನಾನು ಫಸ್ಟ್ ಮಾಡ್ತೀನಿ. ಎಷ್ಟು ಬ್ಯುಸಿ ಇರ್ಲಿ, ಅಲ್ಲಿ ಯಾರಾದ್ರೂ ಪ್ರಾಣ ಹೋಗ್ತಿದ್ದೆ, ನೀರ್ ಬೇಕು ಅಂದ್ರೆ ಅವ್ನು ಬರೋದು ಹಿಂಗೇನೆ, ಇಲ್ಲಿಂದ ಬರ್ತೀನಿ. ಓಕೆ, ಕರಿ ನೀನು ಶೀತಲ್. ನೀರು ಬಾರೋ, ನೀರ್ ಬೇಕು. ದಿಸ್ ಇಸ್ ವಾಟ್ ಈಡು. ಇದೇ ಅವ್ನ ಸ್ಟೈಲು. ಶೀತಲ್ ಹೆಂಗೆ ಗೊತ್ತಾ, ಫುಲ್ ಆಕ್ಟಿವ್. ನಿರಂಜನ್ ಡೆಡ್ ಆಪೋಸಿಟ್. ಅವಳು ಬರೋದು. ಕರಿತೀನಿ. ಶೀತಲ್ ಅಂತ ಕರಿ ಫಸ್ಟ್. ನೀರ್ ಬೇಕು ಬಾರೇ. ಏಯ್, ಆ ತರ ಅಲ್ಲ ಮತ್ತೆ ಇನ್ನೇನ್, ಶೀತಲ್ ಅಂತ ಕರಿ. ಹಂಗನ್ಬೇಕಾ? ಸರಿ, ಶೀತಲ್, ಕಾರುಣ್ಯಂಗ್ ನೀರ್ ಬೇಕಂತ ನೋಡು. ಶಾಲಿನಿ, ಟೀ ಏನ್ ಮಾಡ್ತಾ ಇದೀಯ ಇವತ್ತು? ಕಾರುಣ್ಯ, ಅಯ್ಯೋ ಎಷ್ಟು ಮುದ್ದು ಗೊತ್ತಾ ಈ ಕಾರುಣ್ಯ. ಆಹಾ, ಕಾರುಣ್ಯ, ನಿಂಗೆಲ್ಲ ಟ್ಯಾಲೆಂಟ್ ಇದೆ. ನೀನ್ ಡಾನ್ಸ್ ಆಡ್ತೀಯಾ, ಹಾಡು ಆಡ್ತೀಯಾ, ಎಲ್ಲ ಮಾಡ್ತೀಯಾ.
ಕಮ್ ಬನ್ನಿ ಏನ್ ಗೊತ್ತಾ ಆಕ್ಚುಲಿ ಆ ಸಂಜನಾ ಮೂವನ್ನು ಏನ್ ಮಾಡ್ತಾ ಇದ್ರು ಬಾತ್ರೂಮ್ ಅಲ್ಲಿ ಗೊತ್ತಾಗ್ಲಿಲ್ವಲ್ಲ. ಕ್ಲಾರಿಟಿ ತಗೋಬೇಕಂದ್ರೆ ಯಾರ ಹತ್ರ ಕರೆಕ್ಟ್ ವೀಕೆಂಡ್ ಬಂದಾಗ ಸುದೀಪ್ ಸರ್ ಹತ್ರ ಮಾತಾಡೋಣ. ಇಲ್ಲಿದ್ದಾರೆ. ಇಲ್ಲಿ ನೋಡ್ಕೊಂಡ್ ಮಾತಾಡೋ. ಸರಿ. ಇಲ್ಲಿ ನೋಡಿ ಕ್ಲಾರಿಟಿ ಕೊಡಿ ಸರ್. ಮೋಹನ್ ಸರ್ ನೀವ್ ಹಿಂಗೆಲ್ಲ ಮಾತಾಡ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಸರ್. ಈಗ ನಾನ್ ಮೋಹನ ಹೇಳಮ್ಮ ಕಾರುಣ್ಯ. ನೋಡಿ ಮೋಹನ್ ಸರ್ ಹೇಳಮ್ಮ. ಮಾತಾಡಂಗಿಲ್ಲ ಸರ್. ನನಗೆ ನನ್ನ ಬಗ್ಗೆ ನಿಮ್ ಹಿಂದೆ ಮಾತಾಡಿದ್ರ ಮುಂದೆ ಮಾತಾಡಿ. ಎಲ್ಲಿ ಹಿಂದೆ ಇದ್ರು ಮುಂದೆ ಇದ್ರು ಕಾಣಲ್ಲಮ್ಮ, ಮಲಗಿರ್ತೀನಿ. ಸಂಜನಾ ಓಕೆ ಸಂಜನಾ ನೀರ್ ತಗೊಂಬ. ನೀರ್ ನಿಲ್ಸು ಸಂಜನಾ. ಅಲ್ಲ ಸಂಜನಾ ಬೋರ್ವೆಲ್ ಹೊಡಿ. ಓಕೆ ಸಂಜನಾ ಬೋರ್ವೆಲ್ ನೋಡಿ. ಸರಿ ಬಕೆಟ್ ತಗೊಂಡೋಗಿ ಅಲ್ಲಿಡು. ನಂಗ್ ಕೈ ಆಗಲ್ಲ ನಿರಿ, ಬಾರೋ ನೀನೊಂಚೂರು ಹೆಲ್ಪ್ ಮಾಡೋ. ನೀರಿ ಹೋಗ್ ನೀರಿ. ಇಲ್ಲ ಯಾವಾಗ ಹಿಂಗ್ ಓಡ್ ಬರ್ತಾನೆ ಹೆಂಗೆ? ನೀರಿ ಹಂಗಲ್ಲ ಸಂಜನಾ, ಯಾವಾಗ ಬರೋನು ಸಂಜನಾ ಕರಿತಾಳೆ. ನೋಡ್ಕೋ ಕೆಲ್ಸ ಆಗ್ಬಿಟ್ಟು ಓಡ್ ಬಂದ್ಬಿಡ್ತಾನೆ. ಓಕೆ ಬಟ್ ಇವಾಗ ಮಧ್ಯಕ್ಕೆ ಒಂದ್ ಚಿಕ್ಕ ಬ್ರೇಕ್ ಆಗ್ತಾಯಿನಿ ನೋಡಿ. ನೀವು ಇಲ್ಲಿ ನಿಂತ್ಕೊಂಡು ತುಂಬಾ ಮಜಾ ತಗೋತಾ ಇರಂತ ಗೊತ್ತು ನಂಗೆ. ಔಟ್ ಬನ್ನಿ, ಆಮೇಲೆ ಕರಿತೀನಿ. ಪ್ರಥಮ ಮತ್ತೆ ನೀರಿ ತುಂಬಾ ಕ್ಲೋಸ್ ಫ್ರೆಂಡ್. ಪ್ರಥಮ್ ಅಂತ ಹೇಳ್ತೀನಿ. ಹಾ ಪ್ರಥಮ್ ನೀರ್ ತಗೊಂಬಾ. ನೀರು ನನ್ನ ತರ ಕೇಳ್ತೀರಾ ಏನು? ನಾನು ಇದನ್ನ ಖಂಡಿಸ್ತೀನಿ. ನೋಡಿ ನಾನು ಈ ಮನೆಗೆ ಬಿಗ್ ಬಾಸ್ ಬಂದಿರೋದು ಎಲ್ಲಾರ ತಲೆನ್ ಕೆಡಿಸಿ ಎಲ್ಲಾರ ತಲೆಗೆ ಹುಳ ಬಿಟ್ಟಿ ನಾನು ಕನ್ನಿಂಗ್ ಇರ್ಬೋದು, ಆದ್ರೆ ನಾನು ಇಲ್ಲಿ ಬಂದಿರೋದೇ ಗೆಲ್ಲಕ್ಕೆ. ನಾನು ಆಟ ಆಡಕ್ ಬಂದಿದ್ದೀನಿ. ಇಲ್ ಮಾತಾಡೋ ಇಲ್ಲ ಕಂಡ್ರಿಸ್ಬಿಡ್ತೀನಿ. ಓಕೆ ಇವಾಗ ಸಡನ್ ಕ್ಯಾರೆಕ್ಟರ್ ಚೇಂಜ್. ವಿಜಯ ರಾಘವೇಂದ್ರ ಅವರೇ ನೀರ್ ತಗೊಂಬನ್ನಿ. ನೀರಾ? ಓಕೆ ನನ್ನ ಅಸಿಸ್ಟೆಂಟ್ ಇಲ್ಲಿ ದೊಡ್ಡ ಮನೆ ಹನುಮಂತು ನೀರಂತೆ ಕೊಡಪ್ಪ. ಅದೇನದು ಫುಲ್ ಹೆಸರು ಕರೀತಾರ? ದೊಡ್ಡ ಅವ್ರ ಮೇಕಪ್ ಇದಾರೆ ದೊಡ್ಡ ಮನೆ ಹನುಮಂತು ಅಂತ. ನೀರಂತೆ ನಿರಂಜನ್ಗೆ ಕುಡ್ಬಿಟ್ಟು ನಂಗೆ ಆಮೇಲೆ ಹೇಳಿ ಹೇಗೆ ನೀರ್ ತಂದು ಕೊಟ್ರ ಇಲ್ವಾ ಅಂತ. ಓಕೆ ಎಸ್ ನಾರಾಯಣ್ ಸರ್ ನೀರ್ ತಗೊಂಬನ್ನಿ ಸರ್. ನಂಗೆ ಗೊತ್ತಿಲ್ಲ. ಓಕೆ ಶ್ರುತಿ ಮೇಡಮ್ ನೀರ್ ತಗೊಂಬನ್ನಿ. ಕಂದ ತಗೋ ನೀರ್ ತಾನೆ ತಗೋ. ನೀರ್ ಬೇಕಾ ಊಟ ಬೇಕಾ ಏನ್ ಬೇಕಾದ್ರೂ ಕೇಳು, ನೀನ್ ನಮ್ಮನೆ ಮಗ ಇದ್ದಂಗೆ. ಇದನ್ನೇ ನಾನು ಅವ್ರಿಗೆ ಅವಾಗ ಹೇಳೋದು, ಮಗ ಇದ್ದಂಗೆ ಮಗ ಇದ್ದಂಗೆ. ಭುವನ್ ನೀರ್ ತಗೊಂಬ. ಇರೋ ನಿರಂಜನ ತಗೋ ಬರ್ತೀನಿ ಇರೋ. ಏನು ನಿರಂಜನ ಇಲ್ಲಿ ನಿಂತ್ಕೊಂಡು ಕೇಳ್ತೀಯ? ಏನು ಲೋ ಮಗ, ಏನು ಸೂಪರ್. ನೀರೆಲ್ಲ ನನ್ ಕೇಳ್ತಿಯಲ್ಲ, ಸಂಜೆ ಕೇಳೋ ತಂದ್ಕೊಡ್ತಾಳೆ. ನೀನು ನನ್ಗಿಂತ ಫ್ರೆಂಡ್ ಅವಳು ಕೊಡೋ ಫಸ್ಟ್. ನಾನು ನೀರ್ ಕೇಳಿದ್ರೆ ಅವಳು ಬಾವಿನೇ ತೋರಿಸ್ತಿಲ್ಲ.